ನೋಡಿ, ನೀವು ನೋಡ್ತಾ ಇರ್ತಕ್ಕಂಥದ್ದು ಲೋಕಲ್ ವೆರೈಟಿ ಅವಕಾಡೋ ಯಾವ ಥರ ಈಲ್ಡಿದೆ ಅಂತ. ಇದೊಂದು ಬ್ರ್ಯಾಂಚ್ಲೇ 70-80 kg ಆಯ್ತದೆ ಇರೋದು. ಬಿಟ್ಟರೆ ಈ ರೀತಿ ಇರುತ್ತೆ. ಎಲ್ಲ ಅಂತಾರಲ್ಲ ರೇಟ್ ಇಲ್ಲ 70 ರೂಪಾಯಿ 80 ರೂಪಾಯಿ ಕೊಡ್ತಿದ್ರು, ರೇಟ್ ಇಲ್ಲ ಅಂತಾರಲ್ಲ. ಈ ಥರ ಒಂದು ಮರ 200 kg ಹಣ್ಣು ಬಿಟ್ಟರೆ ಯಾವ ರೇಟ್ ಬೇಕು? ನಾನು ಅದಕ್ಕೆ ನನ್ನ ವೀಡಿಯೋಗಳಲ್ಲಿ ಬರೀ 30 ರೂಪಾಯಿ ಕೊಟ್ಟರು ಇದು ಲಾಸ್ ಇಲ್ಲ ಅಂತ ಹೇಳೋದು. ಇಲ್ಲಿ ನೋಡಿ, ಸರ್ವ್ ಕೊಟ್ಟು ನಿಲ್ಲಿಸ್ಕೊಂಡಿರೋದು ನಾವು, ಮರನ ಬಿದ್ದೋಯ್ತದೆ ಅಂತ. ಇಲ್ಲಿ ನೋಡಿ ಯಾವ ಥರ ಇದೆ ಸಿಚುವೇಶನ್ ಅಂತ. ಪ್ರತಿ ಮರನೂ ನಾವಿಲ್ಲಿ ಮೀಟ್ನ ಕೊಟ್ಟು ಮುರಿದೋಗವೆ ಕೊಂಬೆಗಳು. ಇಲ್ಲಿ ನೋಡಿ ಮರನ ಯಾವ ರೀತಿ ಇದೆ, ಹಿಡಿದು ಒಂದಕ್ಕೊಂದು ಕಟ್ಟಿ ನಿಲ್ಲಿಸ್ಕೊಂಡಿರೋದು. ಇಲ್ಲಿ ನೋಡಿ ಹೆಂಗಿದೆ ಈಲ್ಡು, ಯಾವ ಥರ ಕಾಯಿದೆ. ಕೊಂಬೆಗೆ ಕಮೆ ಕೊಟ್ಟು ನಿಲ್ಲಿಸ್ಕೊಂಡಿರೋದು. ಎಲ್ಲ ಕೊಂಬೆಗಳನ್ನು ಈ ರೀತಿ ಕವೆ ಕೊಟ್ಟು ನಿಲ್ಲಿಸ್ಕೊಂಡಿರೋದು. ಇವೆಲ್ಲ ನಾವು ಸ್ಟಾರ್ಟಿಂಗಲ್ಲಿ ಮಾಡಿದ ತಪ್ಪುಗಳೇನು ಅಂದರೆ ಸಿಂಗಲ್ ಸ್ಟಂಪ್ ಮ್ಯಾನೇಜ್ಮೆಂಟ್ ಮಾಡದೇ ಇರೋದು. ಈಗ ಇದು 3 ಕವಲದ 3 ದಿಕ್ಕು ಇಸ್ಕೊಂಡದೆ. ಇಲ್ಲಿ ನೋಡಿ ಪ್ರತಿ ಕೊಂಬೆಗಳನ್ನು ಯಾವ ರೀತಿ ಕವೆ ಕೊಟ್ಟು ನಿಲ್ಲಿಸೋ ಅಷ್ಟು ಹಣ್ಣಿದೆ. 7 ವರ್ಷ ತುಂಬಿಟ್ರೆ ಒಂದು ಗಿಡಕ್ಕೆ ಕನಿಷ್ಠ 200 kg ಹಣ್ಣು ಬರ್ತದೆ. ಇದು ಇರೋ ವಾಸ್ತವ. ತೆಂಗಿನ ಮಧ್ಯೆ ಇರ್ತಕ್ಕಂಥದ್ದು ನೋಡಿ. ಎಲ್ಲ ಮರಗಳಿಗೂ ಮೋರ್ ದೆನ್ 50% ಮರಗಳಿಗೆ ಎಲ್ಲ ಮೀಟ್ನೇ ಕೊಟ್ಟು ನಿಲ್ಲಿಸಿರೋದೆ. ನೋಡಿ ಎಲ್ಲ ಈ ರೀತಿ ನೇತಾಕೊಳ್ಳುತ್ತೆ ಕಾಯಿ. ಪ್ರತಿಯೊಂದಕ್ಕೂ ಕವೆ ಕೊಟ್ಟು ಉಳಿಸ್ಕೋಬೇಕು. ಹಣ್ಣು ಉಳಿಸ್ಕೋಬೇಕು ಅಂದರೆ ಎಲ್ಲ ಉದುರೋಯ್ತದೆ. 30 ರೂಪಾಯಿ ಕೊಟ್ಟರೆ ಏನು ನಷ್ಟ? ನೋಡಿ ಎಲ್ಲ ಕಮೆ ಕೊಟ್ಟು ಕಟ್ಟಿ ನೋಡಿ ಎಲ್ಲ ಹಗ್ಗದಲ್ಲಿ ಕೇಬಲಲ್ಲಿ ಕಟ್ಟಿ ನಿಲ್ಲಿಸ್ಕೊಂಡ್ರೆ ನೋಡಿ. ಪ್ರತಿಯೊಂದು ಮರಕ್ಕೂ ನಾವು ಕಮೆ ಕೊಟ್ಟು ನಿಲ್ಲಿಸಿರೋದು. ಇವತ್ತೆಲ್ಲ ನಮ್ಮದು ಹಣ್ಣೆಲ್ಲ ಪೂರ್ತಿ ಇದು ಬೆಂಗಳೂರಿಗೆ ಹೋಗುತ್ತೆ. kg 120 ರೂಪಾಯಿ ನನಗೆ ಕಟಿಂಗ್ ಮಾಡಿ ಕಳಿಸ್ತೀವಿ. ಮಾರ್ಕೆಟು ಯಾರಿಗೂ ಕೂಡ ಮನೆ ಹತ್ರ ಬರೋಲ್ಲ, ಹುಡುಕಬೇಕು ಮಾರ್ಕೆಟ್. ರೈತರಿಗೆ ನಾನು ಪದೇ ಹೇಳೋದೇನು ಅಂತಾರೆ, ಮಾರ್ಕೆಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಕಸ್ಟಮರ್ನ ಹಿಡ್ಕೊಳ್ಳಿ. ನೀವು ಕಾಂಟ್ಯಾಕ್ಟ್ ಇಟ್ಕೊಂಡು ಕೊಡಿ. ಎಲ್ಲರಿಗೂ ಹುಣಸೆ ಹಣ್ಣು ತಗೊಳಕ್ಕೆ ಬರ್ತಾರಲ್ಲ ಆ ರೀತಿ ಬರ್ತಾರೆ, ತೆಂಗಿನಕಾಯಿ ತಗೊಳಕ್ಕೆ ಬರ್ತಾರಲ್ಲ ಆ ಥರ ಬರ್ತಾರೆ. ಈ ರೀತಿ ಕೇಳೋದು ಕಷ್ಟ. ಆ ರೀತಿ ಆದರೆ ಮಾರೋದು ಕಷ್ಟ ಇದರಲ್ಲಿ. ಸೊ ಪ್ರತಿಯೊಂದು ವ್ಯವಹಾರ ಮಾಡಬೇಕಾದ್ರೆ ನಮಗೆ ನಮ್ಮದೇ ಆದ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಬೇಕು. ಇದೆಲ್ಲ ಇದೆ. ಇವತ್ತು ಬೆಂಗಳೂರು 80 ರೂಪಾಯಿನಿಂದ ಇದೆ ಹೋಲ್ಸೇಲು. ಟನ್ಗಟ್ಟಲೆ ತಗೊಂಡ್ರೆ 80 ರೂಪಾಯಿ ಕೊಡ್ತಾರೆ. 1 ಟನ್ 2 ಟನ್ ಹಣ್ಣು ತಗೊಂಡ್ರೆ. ನೋಡಿ ಎಷ್ಟು ಕಮ್ಮಿ ಕೊಟ್ಟು ನಿಲ್ಲಿಸ್ಕೊಂಡಿದ್ದೀವಿ. ಹಣ್ಣಿನ ಸೈಜು ಮಿನಿಮಮ್ 300 ಗ್ರಾಮ್ ಮೇಲಿರುತ್ತೆ. ನೋಡಿ ಹಗ್ಗಗಳನ್ನ ಹೆಂಗೆ ಕಟ್ಟಿರ್ತೀವಿ. ಆ ಕಡೆ ಮೇಲ್ ಕೊಟ್ಟಬೇಕು. ಇದು ನೋಡಿ, ಇದು ಸೊಪ್ಪಿನ ಒಳಗೆ ಆದ ಕಾಯಿ. ವಿಪರೀತ ಕಾಯಿ ಒಳಗೆ ಸೇರ್ಕೊಬಿಟ್ಟಿರುತ್ತೆ. ಇಲ್ಲಿ ನೋಡಿ, ನಾವೆಲ್ಲ ಆಗ ಹಾಕಿರೋದು ಇವೆಲ್ಲ ಬೀಜದ ಗಿಡಗಳು. 50 kg. ಇದೊಂದು ಕೊನೆ 50 kg ಬರ್ತದೆ. ಎಲ್ಲ ಸೊಪ್ಪೊಳಗದೆ. ನಾಳೆ 200 kg ಸಿಗುತ್ತೆ. ಈ ಪಕ್ಕದ ಮರಕ್ಕೆ ಹೇಳ್ತಾರಲ್ಲ. ಇಲ್ಲಿ ನೋಡಿ ಎಲ್ಲ ಮುರಿದೋಗಿರೋ ಕೊಂಬೆಗಳು. ಓದ್ಸತ್ತೆ ಎಲ್ಲ ನೋಡಿ ಹೆಂಗೆ ಮುರ್ಕೊಂಡಿದೆ, ಇಸ್ಕೊಂಡಿದೆ. 250 kg. ಹಾಂ,
ಒಂದೊಂದು ಮರದಲ್ಲೂ ಮಿನಿಮಮ್ 150 kg ಮೇಲಿಂದ ಇರೋದು. ಹಣ್ಣು ಬಂದ್ಬಿಟ್ರೆ ಗಾಳಿ ಜೋರಾಗಿ ಬೀಸ್ಬಿಟ್ರೆ ಸಂಧಾನಾಗಿ ನಿದ್ದೆ ಬರೋಲ್ಲ. ಯಾವ ಕೊಮ್ಮ ಮುರಿದೋಗಿದ್ದ, ನಾಳೆ ಯಾರಿಗೆ ತಗೊಂಡೋಗಿ ಕೊಡ್ಬೇಕು ಹಣ್ಣು ಅನ್ನೋ ಪರಿಸ್ಥಿತಿ. ಇದು ನೋಡಿ, ಈ ಮರ ಹಣ್ಣಿನ ತೂಕಕ್ಕೆ ಹೆಚ್ಚು ಕಡಿಮೆ ಈ ಕಡೆ ಬೊಕ್ಕಬಿಟ್ಟದೆ ಪೂರ್ತಿ. ನೋಡಿ ಹೆಂಗೆ ಬಕ್ಕಣಿದೆ ಮರ, ಕಂಪ್ಲೀಟ ಬೊಕ್ಕಬಿಟ್ಟದೆ. ಇದಕ್ಕೆ 2 ಕಮ್ಮೆ ಕೊಟ್ಟು ನಿಲ್ಲಿಸ್ಕೊಂಡಿರೋದು ಈ ಥರ. ಇವೆಲ್ಲ ನೋಡಿ ಬಟರ್ ಫ್ರೂಟ್ದೆ ಮುರಿದೋಗಿರೋ ಕಮ್ಮಗಳು, ಮುರಿದೋಗಿರೋ ಮರಗಳಲ್ಲಿ ಅದನ್ನೇ ಕಮ್ಮಿ ಮಾಡ್ಕೊಂಡು ಮಾಡಿರೋದು. ಒಂದು ಹೆಚ್ಚು ಕಡಿಮೆ ಒಂದು 15 ಮರ ಮುರಿದೋಗಿವೆ. ಲಾಸ್ಟ್ ಇಯರ್ ನೋಡಬೇಕಿತ್ತು. ಈ ವರ್ಷ ಜನವರಿ ಫೆಬ್ರವರಿನಲ್ಲಿ ಮಳೆ ಆದ ಬಿಸಿಲು ಜಾಸ್ತಿ ಆದ ಕಾರಣ ಫ್ಲವರ್ ಡ್ರಾಪ್ ಔಟ್ ಆಗಿದೆ. ಮೋರ್ ದೆನ್ 30-40% ಮರದಲ್ಲಿ ಹಣ್ಣು ಬಂದಿಲ್ಲ. ಬಟ್ ಲಾಸ್ಟ್ ಇಯರ್ ತುಂಬ ಅದ್ಧೂರಿ. ಈ ಥರ ಸಿಂಗಲ್ ಸ್ಟಮ್ ಮ್ಯಾನೇಜ್ ಮಾಡಬೇಕು. 3ರಿಂದ 4 ಅಡಿ ಒಂದೇ ಸ್ಟಮ್ ಬಂದು ಈ ರೀತಿ ಕೆನಾಪಿ ಡೆವಲಪ್ ಆಗೋ ರೀತಿಯಲ್ಲಿ ಮಾಡ್ಕೋಬೇಕು. ನೋಡಿ, ಇದು 3 ಸ್ಟಮ್ ಇತ್ತು. ನಾವು ಅದನ್ನು ನೋಡಿ ಈ ರೀತಿ ಕಟ್ ಮಾಡಿದ್ವಿ. ಇಷ್ಟು ಮಲಗೋಗಿದ್ವಿ ಇವು. ಈ ರೀತಿ ಈಗ ಸಿಂಗಲ್ ಸ್ಟಮ್ ಮಾಡಿದ್ದೀವಿ. ಈಗ ಸಿಂಗಲ್ ಸ್ಟಮ್ ಮಾಡೋದ್ರಿಂದ ಈ ವರ್ಷ ಕ್ರಾಪ್ ಇಲ್ಲ ಇದರಲ್ಲಿ. ಲಾಸ್ಟ್ ಇಯರ್ 200 kg ಹಣ್ಣು ಇದರಲ್ಲಿ. ಥ್ಯಾಂಕ್ ಯು.